ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಡಿಫ್ರೆಂಟ್ ಆಗಿರೋಂಥ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ತೊಂಡೆಕಾಯಿ ಸ್ನ್ಯಾಕ್ಸ್. ಸೊ ಇದನ್ನು ಮಾಡೋದಕ್ಕೋಸ್ಕರ ನಾನು ಸ್ಮಾಲ್ ಗಾತ್ರದಲ್ಲಿ ರೌಂಡಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಆಮೇಲೆ ಒಂದು ಪಣಲ್ ತೊಗೊಂಡಿದ್ದೀನಿ. ಅದಕ್ಕೆ ಬಿಸಿಯಾಗೋವರೆಗೂ ವೇಟ್ ಮಾಡಬೇಕು. ಅದಕ್ಕೆ ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಜೀರಿಗೆ ಚಟ್ಪಟ್ ಅನ್ನಿಸ್ಬೇಕು. ಇದಂತೂ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಸೊ ಇವಾಗ ಎಣ್ಣೆ ಕಾದಿದೆ. ಇದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಚಟ್ಪಟ್ ಅನಿಸಿದ್ದಾಯಿತು. ಇವಾಗ ನಾವು ಏನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಆ ತೊಂಡೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೇಗಪ್ಪ ಅಂತಂದರೆ ಕಂದು ಬಣ್ಣಕ್ಕೆ ಟರ್ನ್ ಆಗಬೇಕು. ಚೆನ್ನಾಗಿ ಕಾದಿರಬೇಕು ಎಣ್ಣೆ ಆದಮೇಲೆ ಇದು 3 ಐಟಮ್ಸ್ ಹಾಕಬೇಕು. ಸ್ವಲ್ಪ ಎಣ್ಣೆಲಿ ಲೋ ಫ್ಲೇಮ್ ಇಟ್ಟು ಬೇಯಿಸ್ಕೊಳ್ಳಿ. ಓಕೆ, ನಾವು ತೊಂಡೆಕಾಯಿ ಇವಾಗ ಚೆನ್ನಾಗಿ ಹುರಿದಿದೆ. ಇವಾಗ ನಾವು ಇದಕ್ಕೆ 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಮಸಾಲೆ ಪೌಡರ್ ಸೇರಿಸ್ಕೊತಿದ್ದೀನಿ. ಹಾಗೆ 2 ಸ್ಪೂನ್ ಅಚ್ಕಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿದಕ್ಕೆ ಸಕ್ಕರೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಸಹ ಆಪ್ಷನಲ್, ನಿಮಗೆ ಬೇಕಾದರೆ ಹಾಕೋಬೋದು. ಬೇಡ ಅಂತಂದರೆ ನೀವು ಸ್ವಲ್ಪ ಬೆಲ್ಲನಾದರೂ ಸಕ್ಕರೆ ಪುಡಿನಾದರೂ ಏನಾದರೂ ಹಾಕಿ ಕಲಿಸ್ಕೋಬೇಕು, ಸ್ವಲ್ಪ ಅದು ಸ್ವೀಟ್ ಫ್ಲೇವರ್ ಕೊಡಲಿ ಅಂತ. ಸೊ ಇವಾಗೆಲ್ಲ ಹಾಕಿ ನಾನೇನು ಮಾಡ್ತಾಯಿದ್ದೀನಿ, ಶೇಂಗಾ ಪುಡಿನ ಹಾಕ್ತಾಯಿದ್ದೀನಿ. ಯಾಕಂತಂದರೆ ತಿನ್ನೋಬೇಕಾದ್ರೆ ಶೇಂಗಾ ಪುಡಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡ್ತೈತಿ. ಸೊ ಯು ಮಸ್ಟ್ ಡೂ ಇಟ್. ಈ ಶೇಂಗಾ ಪೌಡರ್ನ ಮಿಸ್ ಮಾತ್ರ ಮಾಡಿಬಿಡ್ರಿ. ಸೊ ಎಲ್ಲ ಹಾಕಿದ ತಕ್ಷಣ ನಾನು ಕಲಿಸ್ಕೊತಾ ಇದ್ದೀನಿ ಚೆನ್ನಾಗಿ. ಎಲ್ಲ ಮಿಕ್ಸ್ ಆಗಬೇಕು. ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಮಸಾಲೆ ಪೌಡರು, ಶೇಂಗಾ ಪೌಡರು. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ, ಬಟ್ ನೀವು ಇದನ್ನು ಲೋ ಫ್ಲೇಮಲ್ಲಿ ಇಡಬೇಕು. ಭಾಳ ಫ್ಲೇಮ್ ಜಾಸ್ತಿ ಮಾಡಿಬಿಟ್ರೆ ಏನಾಗ್ಬಿಡ್ತೈತಿ, ಸೊ ಇದು ಹೊತ್ತದಂಗೆ ಆಗಿಬಿಡ್ತೈತಿ. ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಮಾಡಿಬಿಟ್ಕೊಳ್ಳಿ. ಇದನ್ನು ಚಪಾತಿ ಜೊತೆ ಆಗಿರ್ಬೋದು, ರೈಸ್ ಜೊತೆ ಆಗಿರ್ಬೋದು, ಸೈಡ್ ಡಿಶ್ ಆಗಿ ನೀವು ಇದನ್ನು ಉಪಯೋಗಿಸ್ಕೋಬೋದು. ತುಂಬ ರುಚಿಯಾಗಿ ಬರುತ್ತೆ. ಈ ರೆಸಿಪಿ ತುಂಬಾ ಸಿಂಪಲ್ ಆಗಿದೆ. ಸೊ ಮಿಸ್ ಮಾಡಬೇಡಿ, ಮಾಡಿ ನೀವು ಇದನ್ನು ತಿಂದು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಬಂದು ನನಗೆ ತಿಳಿಸಿ. ಸೊ ಇದೇ ಥರ ಇನ್ನೂ ಹೆಚ್ಚಿನ ರೆಸಿಪಿಗೋಸ್ಕರ, ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.